ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿದ್ದೆ, ಏನು ವಿಡಿಯೋ ಮಾಡಲಾ ಬೇಡವಾ ಅಂತ. ಸೊ ಏನಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರೂ ಗೊತ್ತಿರೋ ಹಾಗೆ ಎಕ್ಕಾ ಸಿನಿಮಾ ಈಗ OTTಗೆ ಬರ್ತಾ ಇದೆ. ಸೊ OTT ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಎಲ್ಲಿ ಯಾವಾಗ ಅನ್ನುವಂಥದ್ದು ವಿಚಾರ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ತುಂಬ ಜನ ಕಾಮೆಂಟ್ ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದ್ರಿ ಅಂತ ಹೇಳ್ತಾ, ಆ್ಯಂಡ್ ಯಾವಾಗ ಏನು ಅಂತ ಬೇಗ ತಿಳಿಸ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ಕಾಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ಈ ವಿಡಿಯೋ ಮಾಡಬೇಕೋ ಬೇಡವೋ ಅಂತ ನಾನು ಅಂದ್ಕೊಂಡಿದ್ದೆ. ಏನಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಎಕ್ಕಾ ಸಿನಿಮಾ ರಿಲೀಸ್ ಆಗಿ ತುಂಬ ದಿನಗಳೇ ಆಯಿತು. ಸೊ ಅದಾದ ಮೇಲೆ ಒಂದು OTT ರಿಲೀಸ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಅಪ್ಡೇಟ್ಗಳಿರಲಿಲ್ಲ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾಯಿದ್ರು ನನಗೆ, ಯಾಕೆ ಇನ್ನೂ OTTಗೆ ಇನ್ನೂ ಬಂದಿಲ್ಲ ಎಕ್ಕ, ಯಾವಾಗ ಬರುತ್ತೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ, ತಿಳಿಸಿ ಅಂತ ಹೇಳ್ತಾಯಿದ್ರಿ. ಆ್ಯಂಡ್ ನಾನು ಅಫಿಷಿಯಲಾಗಿ ಯಾವುದೋ ಒಂದು ಕನ್ಫರ್ಮೇಷನ್ ಇಲ್ಲದೆ, ಅಂದರೆ ಯಾವುದೂ ಬಂದಿರಲಿಲ್ಲ. ಸೊ ಬೇಡ, ಏನಾದರೂ ಬಂತು ಅಂದರೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಆ್ಯಂಡ್ ಇವತ್ತು ಕೂಡ ಒಂದು ಅನ್ನಿಸ್ತು ನನಗೆ. ಸೊ ಇಷ್ಟು ದಿನ ಆಯಿತು, ತುಂಬ ಗ್ಯಾಪ್ ಆಯಿತು. ಸೊ OTT ರಿಲೀಸ್ ಬಗ್ಗೆ ಮಾಡಿದ್ರೆ ಐ ಥಿಂಕ್ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಸೊ ಅವ್ರಿಗಾದ್ರೂ ರೀಚ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಜಾಸ್ತಿ ಹೊತ್ತು ಹೇಳೋಕ್ಕೆ ತಡ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಎಕ್ಕಾ ಸಿನಿಮಾ ಈಗ OTTಗೆ ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾ ಇರುವಂಥದ್ದು. ಮೇನಾಗಿ ಹೇಳಬೇಕು ಅಂದರೆ ಯಾವ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಂದರೆ, ತುಂಬ ಜನ ಹೇಳಿದ್ರಿ ಕಳೆದ ಬಾರಿಲಿ ವರದರ್ ಯಾವಾಗ ಬರುತ್ತೆ, ಆ ಪ್ಲ್ಯಾಟ್ಫಾರ್ಮಲ್ಲಿ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರಿ, ಈ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಾ ಅಂತ ಕೇಳ್ತಾಯಿದ್ರಿ, ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಬಟ್ ಈಗ ಅಫಿಷಿಯಲಿ ಆಗಿ ಅನೌನ್ಸ್ ಆಗಿರುವಂಥದ್ದು ಇದೇ ನವಂಬರ್ 7ನೇ ತಾರೀಕಿಗೆ ಒಂದು ರಿಲೀಸ್ ಆಗ್ತಾ ಇದೆ. ಸೊ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಸನ್ ನೆಕ್ಸ್ಟಲ್ಲಿ ಆಗ್ತಾ ಇರುವಂಥದ್ದು. ಸೊ ಸನ್ ನೆಕ್ಸ್ಟಲ್ಲಿ ಅಫಿಷಿಯಲ್ ಆಗಿ ಒಂದು ಸ್ಟ್ರೀಮಿಂಗ್ ಆಗ್ತಾ ಇರುವಂಥದ್ದು. ಈ ಒಂದು ವಿಚಾರ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಒಂದು ಪೋಸ್ಟ್ ಹಾಕೋಣ ಅಂತ ಅಂದ್ಕೊಂಡೆ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ, ತುಂಬ ದಿನಗಳಿಂದ ಕಾಮೆಂಟ್ ಮಾಡ್ತಾಯಿದ್ರಿ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ಒಂದು ನವಂಬರ್ 7ನೇ ತಾರೀಕಿಗೆ ಸನ್ ನೆಕ್ಸ್ಟಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. OTT ರೈಟ್ಸನ್ನು ಅವರು ತೊಗೊಂಡಿರುವಂಥದ್ದು. ಸ್ವಲ್ಪ ಡಿಲೇ ಆಯಿತು. ಹಂಗೆ ನಾವು ಕಂಪೇರ್ ಮಾಡೋದಾಯಿತು ಅಂದರೆ ಸಿನಿಮಾ ರಿಲೀಸ್ ಆಗಿ ಸೊ ಇಲ್ಲಿವರೆಗೂ ಕೂಡ ನೋಡೋದಾಯ್ತು ಅಂದರೆ ಸ್ವಲ್ಪ ಡಿಲೇ ಆಯಿತು. ಬಟ್ ಏನಕ್ಕೆ ಡಿಲೇ ಆಯಿತು ಏನು ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ತಡ ಆದರೂ ಕೂಡ ಒಂದು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಆಗಿರುವಂಥದ್ದು. ಅಫಿಷಿಯಲ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ಪೋಸ್ಟರ್ ಇನ್ನೂ ಬಂದಿಲ್ಲ, ಬಟ್ ಇದು ಮಾತ್ರ ಕನ್ಫರ್ಮ್ ಆಗಿರುವಂಥದ್ದು. ಸನ್ ನೆಕ್ಸ್ಟಲ್ಲಿ ನವಂಬರ್ 7ನೇ ತಾರೀಕಿಗೆ ಅಫಿಷಿಯಲಾಗಿ ಸ್ಟ್ರೀಮ್ ಆಗುತ್ತೆ. ಎಲ್ಲರೂ ಕೂಡ ಎಕ್ಕಾನ ನೋಡಿ, ಯಾರ್ಯಾರು ನೋಡಿಲ್ಲ ಸೊ ಹೋಗಿ ಎಕ್ಕಾನ ಒಂದು ಸನ್ ನೆಕ್ಸ್ಟಲ್ಲಿ ಹೋಗಿ ನೋಡಿ ಒಂದು ಎಕ್ಕಾ ಸಿನಿಮಾನ ಒಂದು ಫೀಲ್ ಮಾಡಿ. ಸೊ ಇದು ಫೈನಲ್ ಆಗಿ ಒಂದು ಎಕ್ಕಾ ಸಿನಿಮಾದ ಒಂದು ಲೇಟಾಗಿ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಲೇಟಾಗಿ ಒಂದು OTT ಒಂದು ಬಂದಿರುವಂಥದ್ದು ಒಂದು ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿನದ ಕಾಲ ಯುವ ಅವ್ರದ್ದು ಸಿನಿಮಾ ಬೇಗ ಬರ್ತಾಯಿತ್ತು. ಬಟ್ ಇದು ಸ್ವಲ್ಪ ಡಿಲೇ ಆಯಿತು. ಸೊ ಡಿಲೇ ಆದರೂ ಕೂಡ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಫಿಷಿಯಲಾಗಿ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡ್ತಾರೆ ಅದ್ರದ್ದು ಒಂದು ಅಂತ ಹೇಳ್ತಾ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು, ಏನು ಕತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ನವಂಬರ್ 1ನೇ ತಾರೀಕಿಗೆ ತುಂಬ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳಿದೆ. ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳಿದೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವೋ ಅದಕ್ಕೂ ಮೀರಿ ತುಂಬ ಸಿನಿಮಾಗಳ ಎಕ್ಸ್ಪೆಕ್ಟೆಡ್ ಅಪ್ಡೇಟ್ಸ್ಗಳು ಬರ್ತಾಯಿದೆ. ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರ, ಆ ಸಿನಿಮಾ ಬಗ್ಗೆ ಹೇಳಿ, ಈ ಸಿನಿಮಾ ಬಗ್ಗೆ ಹೇಳಿ ಅಂತ. ತುಂಬ ಅಪ್ಡೇಟ್ಸ್ಗಳಿದೆ. ನವಂಬರ್ ಆಲ್ಮೋಸ್ಟ್ ಒಂದು 5-6 ಸಿನಿಮಾಗಳ ಅಪ್ಡೇಟ್ ಬರ್ಬೋದು. ನೋಡೋಣ ಒಂದು ನವಂಬರ್ ಒಂದಿಗೆ ಯಾವ ರೀತಿಯಾಗಿ ಸ್ಪೆಷಲ್ಲಾಗಿ ಒಂದು ಸಿನಿ ರಸಿಕರಿಗೆ, ಸಿನಿ ಪ್ರೇಕ್ಷಕರಿಗೆ ಯಾವ ರೀತಿ ಒಂದು ಗಿಫ್ಟಾಗಿ ಸಿಗುತ್ತೆ. ಸಿನಿಮಾ ಅಪ್ಡೇಟ್ಗಳಾಗಿರ್ಬೋದು, ಸಿನಿಮಾಗಳ ಕೆಲವೊಂದು ಸಾಂಗ್ಸ್ಗಳು ಕೂಡ ರಿಲೀಸ್ ಆಗಿರುವಂಥದ್ದು. 45 ಕೂಡ ಸಾಂಗ್ ರಿಲೀಸ್ ಇದೆ. ಹಲವಾರು ಸಿನಿಮಾಗಳ ಅಪ್ಡೇಟ್ಸ್ಗಳು ಬರ್ತಾ ಇರುವಂಥದ್ದು. ನೋಡೋಣ ಯಾವ್ಯಾವ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ ಅಂತ. ಆಲ್ಮೋಸ್ಟ್ ಅವತ್ತು ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ ಬಂದರೆ ನಾನು ಎಲ್ಲ ಸಿನಿಮಾಗಳದ್ದು ಕೂಡ ಮಾಡ್ತೀನಿ. ಯಾಕಂದರೆ ತುಂಬ ವೇಟಿಂಗಲ್ಲಿದ್ದೀವಿ ಈಗ. ಆಲ್ಮೋಸ್ಟ್ ಕೆಲವೊಂದು ಸಿನಿಮಾಗಳದ್ದು ಎಷ್ಟೊಂದು ಅಪ್ಡೇಟ್ಸ್ಗಳು ಪೆಂಡಿಂಗ್ ಇರುವಂಥದ್ದು. ಸೊ ಈ ಒಂದು ನವಂಬರ್ 1ನೇ ತಾರೀಕಿಗೆ ಒಂದು ಕ್ಲಾರಿಟಿ ಸಿಗಬಹುದಾ ಅನ್ನೋ ಒಂದು ಇಚ್ಛೆಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ಏನು ಕತೆ ಈ ನವಂಬರ್ 1ನೇ ತಾರೀಕಿಗೆ ಅಪ್ಡೇಟ್ಗಳ ಬಗ್ಗೆ, ಸುರಿಮಳೆ ಬಗ್ಗೆ ಏನು ಅನಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೇ ನೀವು ಯಾವ ಒಂದು ಸಿನಿಮಾದ ಅಪ್ಡೇಟ್ಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೈನ್ ನವಂಬರ್ 7ನೇ ತಾರೀಕಿಗೆ ಸನ್ ನೆಕ್ಸ್ಟಲ್ಲಿ ಎಕ್ಕಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಯಾರ್ಯಾರು ನೋಡಿಲ್ಲ ಸಿನಿಮಾನ ಸನ್ ನೆಕ್ಸ್ಟ್ 7ನೇ ತಾರೀಕು ನವಂಬರ್ 7ನೇ ತಾರೀಕಿಗೆ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ಕಾಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.